ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಪೂಜಾರಿ. ಇವತ್ತು ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ, ಎಂದಿನಂತೆ ಇಂದು ಕೂಡ ಒಂದು ಪುಸ್ತಕ ಓದಿದ್ದೆ. ಪುಸ್ತಕ ಓದುವಾಗ ಒಂದ್ ಸಾಲ ನಂಗೆ ತುಂಬಾ ಇಷ್ಟ ಆಯ್ತು. ಏನಪ್ಪಾ ಅಂತಂದ್ರೆ, ಇವಾಗ ನಿಮ್ ಫ್ರೆಂಡ್ಸ್ ನಿಮ್ ಮುಂದ್ ಬಂದು ಒಂದ್ ಮಾತು ಹೇಳ್ತಾರ ಅನ್ಕೊಳ್ಳಿ. ಏನಪ್ಪಾ ಅಂತಂದ್ರೆ, ಮಗ ಏನಾದ್ರು ಮಾಡ್ಬೇಕು ಅನ್ನತ್ತೀನಿ, ಆದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಏನಾದ್ರು ಒಂದ್ ಕೆಲ್ಸ ಸಿಕ್ಕ್ರೆ ಏನ್ರ ಸಿಕ್ಕ್ರೆ ಮಾಡ್ಬೇಕು ಅನ್ನತ್ತೀನಿ ಅಂತ ಹೇಳಿ ನಿಮ್ ಮುಂದೆ ಹೇಳ್ತಾರ ಅನ್ಕೊಳ್ಳಿ. ಅಥವಾ ನೀವೇ ನಿಮ್ ಫ್ರೆಂಡ್ಸ್ ಮುಂದೆ ಈ ತರ ಹೇಳಿರ್ತೀರ ಅನ್ಕೊಳ್ಳಿ. ಈ ಮಾತು ಯಾರು ಹೇಳ್ತಾರಲ್ಲ ಅವ್ರಿಗೆ ರಾಮತೀರ್ಥರು ಒಂದು ಕಿವಿ ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಮೊದಲು ಗುರಿಯನ್ನು ಗುರುತಿಸು, ಅನಂತರ ಅದನ್ನು ಸಾಧಿಸಲು ಪ್ರಯತ್ನಿಸು. ಗುರಿ ಇಲ್ಲದ ಜೀವನ ಗುಂಡಿಯಲ್ಲಿ ಬೀಳುತ್ತದೆ ಅಂತ ಹೇಳಿ ರಾಮತೀರ್ಥರು ಹೇಳ್ತಾರೆ. ಈ ಸಾಲಿನ ಅರ್ಥ ಏನಪ್ಪಾ ಅಂತಂದ್ರೆ, ಯಾರು ತಮ್ಮ ಕನಸನ್ನ ತಾವು ಗುರುತು ಮಾಡ್ಕೊಂಡಿರ್ತಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ನಾನು ಏನಾದ್ರು ಮಾಡ್ಬೇಕು ಅನ್ನತೀನಿ, ಮಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅನ್ನೋ ಮಾತೇ ಆಡೋದಿಲ್ಲಂತೆ. ಯಾಕೆ ಅಂತಂದ್ರೆ ಅವರು ತಮ್ಮ ಗುರಿಯನ್ನ ಅವರು ಗುರುತಿಸ್ಕೊಂಡಿರ್ತಾರೆ. ಹಾಗಾಗಿ ಅದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇವಾಗ ಒಬ್ಬರು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ರೆ ಅದಕ್ಕಂತೆ ಅವ್ರು ಸತತ ಪ್ರಯತ್ನ ಪಡ್ತಾ ಇರ್ತಾರೆ, ಅದಕ್ಕಂತೆನೆ ಓದ್ತಾ ಇರ್ತಾರೆ. ಯಾರು ತಮ್ಮ ಗುರಿಯನ್ನು ಗುರುತಿಸ್ಕೊಂಡಿರಲ್ಲ ಅವ್ರು ಅಲ್ದಾಡ್ತಾ ಎಲ್ಲರ ಮುಂದೆ ಹೀಗೆ ಹೇಳ್ತಾರಂತ, ಏನಾದ್ರು ಮಾಡ್ಬೇಕನ್ನತ್ತೀನಿ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸೊ ಈ ತರ ಹೇಳೋರು ತಮ್ಮ ಗುರಿಯನ್ನ ಕಂಡ್ಕೊಂಡಿರಲ್ಲ. ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲು ತಮ್ಮ ಗುರಿ ಯಾವುದು, ತಮ್ಮ ಕನಸು ಯಾವುದು, ನಿಮ್ಮ ಮನ್ಸಲ್ಲಿ ನಿಮ್ ಕೈಯಿಂದ ಏನ್ ಮಾಡಕ್ ಆಗುತ್ತೆ, ಯಾವ್ದ್ರಲ್ಲಿ ನಿಮ್ಮ ಮನಸ್ಸು ಆಸಕ್ತಿ ತೋರುತ್ತೆ ಅನ್ನೋದನ್ನ ಮೊದಲು ಗುರುತಿಸ್ಕೋಬೇಕಂತ ಹೇಳ್ತಾರೆ. ಸೊ ಹಾಗೆ ಗುರುತಿಸ್ಕೊಂಡಾಗ ಮಾತ್ರ ನೀವು ಒಂದ್ ಕೆಲ್ಸ ಅಥವಾ ಒಂದ್ ಕಾರ್ಯ ಮಾಡಕ್ ಸಾಧ್ಯ ಅಂತ. ನಿಮ್ ಗುರಿ ಏನು ನೀವು ಗುರುತಿಸ್ಕೊಳ್ದೆ ಹೋದ್ರೆ, ನೀವ್ ಯಾವ್ದ್ ಕೆಲ್ಸದಲ್ಲಿ ಇದ್ರು ಕೂಡ ನಿಮ್ಗೆ ಒಂದು ಯೋಚನೆ ಬರುತ್ತೆ, ಈ ಕೆಲ್ಸ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕು, ಬೇರೆ ಯಾವ್ದಕ್ಕಾದ್ರೂ ನೋಡ್ಬೇಕು, ಈ ತರ ಒಂದು ಮನಸ್ಥಿತಿ ಬರ್ತದಂತ. ಸೊ ನಿಮ್ ಮನ್ಸಲ್ಲಿ ಮೊದಲು ನೀವು ಮಾಡ್ಬೇಕಾಗಿರೋ ಕೆಲ್ಸ ಯಾವ್ದೋ ಒಂದ್ ಕೆಲ್ಸ ಹುಡ್ಕೊಂಡ್ ಹೋಗೋದಲ್ಲ, ನಿಮ್ ಕನಸು ಯಾವ್ದು ಅನ್ನೋದನ್ನ ಗುರುತಿಸೋದೇ ನಿಮ್ಮ ಮೊದಲನೇ ಕೆಲ್ಸ ಆಗಿರುತ್ತಂತ ರಾಮತೀರ್ಥರ್ ಹೇಳ್ತಾರೆ. ಅವ್ರು ಇನ್ನೊಂದ್ ಮಾತು ಕೂಡ ಹೇಳ್ತಾರೆ, ಗುರಿ ಇಲ್ಲದ ಜೀವನ ಗುಂಡಿಯಲ್ಲಿ ಬೀಳುತ್ತದೆ ಅಂತ ಹೇಳಿ. ಇವಾಗ ನಾವು ಕಂಪೇರ್ ಮಾಡ್ಕೋತೀವಲ್ಲ, ಅಂದ್ರೆ ಇವಾಗ ನಮ್ ಹಿರಿಯರ್ ಹೇಳ್ತಿರ್ತಾರೆ, ನಿಮ್ ಜೀವನ ಕತ್ತೆಗಿಂತ ಕಡೆ, ನಾಯಿಗಿಂತ ಕಡೆ, ಅಥವಾ ಒಬ್ರು ಶಿಕ್ಷಕರು ಕೂಡ ಹೇಳ್ತಾರೆ, ನಿಮ್ಮ ಏನ್ ಇದೆ ಅಲ್ಲ ನಿಮ್ಮ ಜೀವನ ಸೊನ್ನೆಕ್ಕಿಂತ ಕಡೆ ಅಂತ ಹೇಳ್ತಾರಲ್ಲ. ಆಕ್ಚುಲಿ ರಾಮತೀರ್ಥರು ಅದು ಕೂಡ ಒಂದು ಹೇಳಿದ್ದಾರೆ, ನಿಮ್ಮ ನಿಮ್ಮ ಜೀವನ ಸೊನ್ನೆಗೆ ಕಂಪೇರ್ ಮಾಡ್ಕೋಬೇಡಿ, ಯಾಕಂದ್ರೆ ಸೊನ್ನೆ ಇಲ್ಲದೆ ಯಾವ ಲೆಕ್ಕನೂ ಆಗಲ್ಲ. ಸೊನ್ನೆ ಒಂದು ಮಹತ್ವ ಉಳ್ಳ ಸಂಖ್ಯೆ, ಅದಕ್ಕೂ ನಿಮ್ಮ ಜೀವನವನ್ನ ಹೋಲ್ಸ್ಕೋಬೇಡ್ರಿ. ಅಂದ್ರೆ ನಿಮ್ಮ ಕನಸಿನ ಗುರಿಯನ್ನ ನೀವು ಗುರುತಿಸ್ಕೊಳ್ದೆ ಹೋದ್ರೆ ನಿಮ್ಮ ಜೀವನ ಶೂನ್ಯ ಆಗೋದಿಲ್ಲ. ಯಾಕಂದ್ರೆ ಶೂನ್ಯ ಒಂದು ಮಹತ್ವವಾದ ಸಂಖ್ಯೆ, ಅದಕ್ಕಿಂತ ಕಡೆ ಆಗಿರ್ತದೆ ನಿಮ್ ಜೀವನ ಅಂತ ಹೇಳಿ ರಾಮತೀರ್ಥರು ಹೇಳ್ತಾರೆ. ಒಟ್ನಲ್ಲಿ ಇಷ್ಟೇ, ನಿಮ್ ಗುರಿಯನ್ನ ನೀವು ಗುರುತಿಸ್ಕೊಂಡ್ ನಂತರ ಅದಕ್ಕೆ ಪ್ರಯತ್ನ ಪಟ್ಟು ಸಕ್ಸಸ್ ಕಾಣಿ. ಇವಾಗ ಎಲ್ಲಾ ಸಕ್ಸಸ್ ಆದ್ಮೇಲೆ ಎಲ್ಲ ಮುಗೀತು ಅಂತಲ್ಲ. ನೀವ್ ಯಾವ ಕ್ಷೇತ್ರದಲ್ಲಿ ಸಕ್ಸಸ್ ಅಂದ್ರೆ ಸಾಧಿಸಿರ್ತೀರಲ್ಲ, ಅದ್ರಲ್ಲಿ ಮಾಡೋ ಪ್ರತಿ ಕೆಲ್ಸದಲ್ಲೂ ನೀವು ಟೈಮ್ ಹಾಕೋಬೇಕು. ಈ ಟೈಮಲ್ಲಿ ನಾನು ಇದನ್ನ ಮುಗಿಸ್ಬಿಡ್ಬೇಕು, ಅದು ಒಂದು ಗುರಿನೇ. ಸೊ ಪ್ರತಿ ಕೆಲ್ಸದಲ್ಲೂ ನೀವು ಮಾಡೋ ಪ್ರತಿ ಕಾರ್ಯದಲ್ಲೂ ಒಂದೊಂದು ಚಿಕ್ಕದು ಗುರಿ ಇಟ್ಕೋಬೇಕು. ಈ ಟೈಮಲ್ಲಿ ನಾನು ಇದು ಮಾಡಿ ಮುಗಿಸ್ಬೇಕು, ಓಕೆ ಈ ಟೈಮಲ್ಲಿ ಅದನ್ನ ಮಾಡಿ ತೆಗಿಬೇಕು, ಹೌದು ಅದನ್ನ ನಾನು ಕಂಪ್ಲೀಟ್ ಆಗಿ ಏನಿದೆ ಸ್ಟಡಿ ಮಾಡ್ಬೇಕು, ಅದನ್ನ ನೀವು ಟೈಮ್ ಹಾಕೊಂಡ್ ಮಾಡ್ತಾ ಹೋಗ್ಬೇಕು. ನೀವು ಏನ್ ಕನಸು ಕಂಡಿರ್ತೀರ, ಕನಸು ಆದ ನಂತರ ಆ ಕ್ಷೇತ್ರದಲ್ಲೂ ಕೂಡ ಪ್ರತಿ ಮಿನಿಟ್ ಅಲ್ಲೂ ನೀವು ಏನಂತಾರೆ ಟೈಮ್ ಹಾಕೊಂಡು ಗುರಿಯನ್ನ ಇಟ್ಕೊಂಡು ಕೆಲಸ ಮಾಡ್ಬೇಕು ಅಂತ ಹೇಳಿ ರಾಮತೀರ್ಥರು ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.